ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ನಿತ್ಯ ಸಮೃದ್ಧಿ ಚಾನೆಲ್ನ ಹೊಸ ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಆಗಸ್ಟ್ 2026 ತಿಂಗಳು ಮಕರ ರಾಶಿಯವರಿಗೆ ಹೇಗಿರಲಿದೆ ಎಂಬುದನ್ನು ಸಂಪೂರ್ಣವಾಗಿ ಜ್ಯೋತಿಷ್ಯ ಶಾಸ್ತ್ರದ ಆಧಾರದಲ್ಲಿ ವಿಸ್ತಾರವಾಗಿ ನಾನಿಂದು ತಿಳಿಸುತ್ತೇನೆ. ಈ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಚಲನೆ ಬಹುಮುಖ್ಯವಾದ ಬದಲಾವಣೆಗಳನ್ನು ತರುತ್ತಿದೆ. 3ನೇ ಮನೆಯಲ್ಲಿ ವಕ್ರ ಶನಿಯ ಸಂಚಾರ, 7ನೇ ಮನೆಯಲ್ಲಿ ಉಚ್ಚ ಗುರುವಿನ ಅನುಗ್ರಹ ಹಾಗೂ 6ನೇ ಮನೆಗೆ ಮಂಗಳನ ಪ್ರವೇಶ. ಈ ಎಲ್ಲ ಗ್ರಹ ಸ್ಥಿತಿಗಳು ನಿಮ್ಮ ವೃತ್ತಿ, ಆರ್ಥಿಕ ಸ್ಥಿತಿ, ಕುಟುಂಬ, ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಉಂಟಾಗುವ ಪ್ರಭಾವಗಳೇನು, ಈ ತಿಂಗಳು ನಿಮಗೆ ಸಿಗಲಿರುವ ದೊಡ್ಡ ಶುಭ ಸುದ್ದಿಗಳ್ಯಾವುವು ಮತ್ತು ನೀವು ವಹಿಸಬೇಕಾದ 5 ಮುಖ್ಯ ಎಚ್ಚರಿಕೆಗಳ್ಯಾವುವು, ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಸಂಪೂರ್ಣ ವಿವರವನ್ನು ನೀವು ಪಡೆಯಿರಿ. ಬನ್ನಿ ಮೊದಲಿಗೆ ಆಗಸ್ಟ್ 2026 ಪ್ರಮುಖ ಗ್ರಹಗಳ ಸಂಚಾರವನ್ನು ಗಮನಿಸೋಣ. ರಾಷ್ಟ್ರಾಧಿಪತಿ ಶನಿದೇವ, ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿಯು 3ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದು ನಿಮ್ಮ ಸಾಹಸ ಹಾಗೂ ಪ್ರಯತ್ನಗಳಿಗೆ ಬಲ ನೀಡುತ್ತಿದ್ದಾನೆ. ಗುರುಗ್ರಹದ ಅನುಗ್ರಹ. ಕಂಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುವ ಗುರುವು ನಿಮ್ಮ 7ನೇ ಮನೆಯನ್ನು ಬೆಳಗುತ್ತಿದ್ದಾನೆ. ಇದರಿಂದ ವ್ಯಾಪಾರ ಮತ್ತು ದಾಂಪತ್ಯದಲ್ಲಿ ಸಕಲ ಸೌಭಾಗ್ಯಗಳು ಪ್ರಾಪ್ತಿಯಾಗಲಿವೆ. ಮಂಗಳನ ಪ್ರವೇಶ. ಆಗಸ್ಟ್ 2ರಂದು ಧೈರ್ಯಕಾರಕ ಮಂಗಳನು ನಿಮ್ಮ 6ನೇ ಮನೆಗೆ ಪ್ರವೇಶಿಸಲಿದ್ದಾನೆ. ಇದು ಶತ್ರು ಜಯ ಮತ್ತು ಸವಾಲುಗಳನ್ನು ಎದುರಿಸುವ ಪ್ರಯತ್ನ ನೀಡುತ್ತದೆ. ಸೂರ್ಯ ಮತ್ತು ಬುಧ. ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯ ಮತ್ತು ಬುಧ 8ನೇ ಮನೆಗೆ ಪ್ರವೇಶಿಸುವುದರಿಂದ ಕೆಲವೊಂದು ಗುಪ್ತ ವಿಚಾರಗಳಲ್ಲಿ ಹೆಜ್ಜೆ ಇಡುವಾಗ ಎಚ್ಚರ ವಹಿಸುವುದು ತುಂಬಾ ಅಗತ್ಯ. ಈಗ ನಿಮ್ಮ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದ ಕಡೆಗೆ ನಾವೀಗ ಗಮನ ಹರಿಸೋಣ. ಉದ್ಯೋಗಿಗಳಿಗೆ ಆಗಸ್ಟ್ 2ರ ನಂತರ 6ನೇ ಮನೆಗೆ ಮಂಗಳನ ಸಂಚಾರವಾಗುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ನಿಮ್ಮ ವಿರುದ್ಧ ಸಂಚು ಹಾಕುತ್ತಿದ್ದ ಎದುರಾಳಿಗಳು ಅಥವಾ ಸಹೋದ್ಯೋಗಿಗಳ ಚಟುವಟಿಕೆಗಳು ನಿಷ್ಕ್ರಿಯಗೊಳ್ಳುತ್ತವೆ. ಬಾಕಿ ಉಳಿದಿದ್ದ ಕಠಿಣ ಕೆಲಸಗಳನ್ನು ಅತ್ಯಂತ ಶ್ರದ್ಧೆಯಿಂದ ಪೂರ್ಣಗೊಳಿಸುವ ಶಕ್ತಿ ನಿಮ್ಮಲ್ಲಿ ಮೂಡುತ್ತದೆ. ಹೊಸ ಜವಾಬ್ದಾರಿಗಳು. ಮೇಲಾಧಿಕಾರಿಗಳು ನಿಮ್ಮ ಮೇಲಿಟ್ಟಿರುವ ನಂಬಿಕೆ ಹೆಚ್ಚಾಗಲಿದೆ. ಸಮಾಜದಲ್ಲಿ ಮತ್ತು ಕಚೇರಿಯಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಕೂಡ ಹೆಚ್ಚಾಗುತ್ತದೆ. ವ್ಯಾಪಾರ ಮತ್ತು ಸಣ್ಣ ಉದ್ಯಮಿಗಳಿಗೆ 7ನೇ ಮನೆಯಲ್ಲಿರುವ ಗುರುವಿನ ಶುಭ ದೃಷ್ಟಿಯಿಂದಾಗಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅಭೂತಪೂರ್ವ ಯಶಸ್ಸು ಸಿಗಲಿದೆ. ನೂತನ ಒಪ್ಪಂದಗಳು ಕೈಗೂಡಲಿದ್ದು ಹೊಸ ಕೈಗಂಟು ಸೇರ್ಪಡೆಯಾಗಲಿದೆ. ಒಂದು ಪ್ರಮುಖ ಸೂಚನೆ. ತಿಂಗಳ ಕೊನೆಯ ವಾರದಲ್ಲಿ ಆಗಸ್ಟ್ 22ರ ನಂತರ ಕಚೇರಿಯ ಆಂತರಿಕ ರಾಜಕೀಯ ಅಥವಾ ರಹಸ್ಯ ಸಭೆಗಳಲ್ಲಿ ಭಾಗವಹಿಸುವುದನ್ನು ನೀವು ತಪ್ಪಿಸಿ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ಆರ್ಥಿಕ ಸ್ಥಿತಿ ಮತ್ತು ಆಸ್ತಿ ಯೋಗ. ಅನೇಕ ದಿನಗಳಿಂದ ಕಾಯುತ್ತಿದ್ದ ಆರ್ಥಿಕ ಸ್ಥಿತಿ ವಿಷಯಕ್ಕೆ ನಾವೀಗ ಬರುವುದಾದರೆ ಆದಾಯದ ಹೆಚ್ಚಳ. ಆಗಸ್ಟ್ ತಿಂಗಳು ನಿಮಗೆ ಆರ್ಥಿಕವಾಗಿ ಸಕಾರಾತ್ಮಕ ಫಲಿತಾಂಶಗಳು ತಂದುಕೊಡಲಿದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು ಅಥವಾ ನಿಂತು ಹೋಗಿದ್ದ ಹಣ ನಿಮ್ಮ ಕೈ ಸೇರಬಹುದು. ಸಾಲ ಮರುಪಾವತಿ. 6ನೇ ಮನೆಯ ಮಂಗಳನ ಶಕ್ತಿಯಿಂದಾಗಿ ನಿಮ್ಮ ಮೇಲಿದ್ದ ಹಳೆಯ ಸಾಲವನ್ನು ತೀರಿಸಲು ಅಥವಾ ಬ್ಯಾಂಕ್ EMIಗಳನ್ನು ತೀರಿಸಲು ಉತ್ತಮ ಯೋಜನೆ ರೂಪಿಸಿಕೊಳ್ಳುವಿರಿ. ಆಸ್ತಿ ಮತ್ತು ಭೂಮಿ ಖರೀದಿ ಯೋಗ. ಆಗಸ್ಟ್ನಲ್ಲಿ ಸ್ಥಿರಾಸ್ತಿ, ಸ್ವಂತ ಮನೆ ಅಥವಾ ವಾಹನ ಖರೀದಿಸಲು ಯೋಜಿಸುತ್ತಿದ್ದರೆ ಗ್ರಹ ಬಲ ನಿಮಗಾಗಿ ಧನಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತದೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿಡುವುದು ಬಹಳ ಮುಖ್ಯ. ಹೂಡಿಕೆ ಮಾಡುವಾಗ ನಂಬಿಕಸ್ಥ ಮಾರ್ಗದರ್ಶಕರ ಸಲಹೆ ಪಡೆಯುವುದನ್ನು ನೀವು ಮರೆಯಬೇಡಿ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಜೀವನದ ಕಡೆ ನೋಡುವುದಾದರೆ ದಾಂಪತ್ಯ ಜೀವನ. 7ನೇ ಮನೆಯಲ್ಲಿರುವ ಗುರುವಿನ ಅನುಗ್ರಹದಿಂದಾಗಿ ಕುಟುಂಬಗಳ ನಡುವೆ ಉತ್ತಮ ತಿಳುವಳಿಕೆ ಮತ್ತು ಪ್ರೀತಿ ನೆಲೆಸುತ್ತದೆ. ಸಂಗಾತಿಯ ಬೆಂಬಲ ನಿಮ್ಮ ಪ್ರತಿ ನಿರ್ಧಾರಕ್ಕೂ ಸಿಗಲಿದೆ. ಮದುವೆ ಯೋಗ. ಕನ್ಯೆ ಅಥವಾ ವರನಿಗಾಗಿ ಹುಡುಕುತ್ತಿರುವ ಮಕರ ರಾಶಿಯವರಿಗೆ ಈ ತಿಂಗಳು ಮದುವೆ ಮಾತುಕತೆಗಳು ಯಶಸ್ವಿಯಾಗುವ ಅತ್ಯುತ್ತಮ ಯೋಗವಿದೆ. ಪ್ರೀತಿ ಮತ್ತು ಸಂಬಂಧಗಳು. ಪ್ರೇಮಿಗಳಿಗೆ ಪ್ರಾಯೋಗಿಕವಾಗಿ ಚಿಂತಿಸುವ ಅಗತ್ಯವಿದೆ. ಸಣ್ಣ ಪುಟ್ಟ ಮಾತುಗಳಿಂದ ಅಪಾರ್ಥಗಳು ಉಂಟಾಗದಂತೆ ಎಚ್ಚರಿಕೆ ವಹಿಸಿ. ಮಾತಿನ ಮೇಲೆ ನಿಗವಿರಲಿ. ಸಂತಾನ ಹಾಗೂ ಮಕ್ಕಳ ವಿಷಯ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ
ಪ್ರಗತಿಯನ್ನು ಕಂಡು ಹೆತ್ತವರು ಹೆಮ್ಮೆ ಪಡುವ ವಾತಾವರಣ ಸೃಷ್ಟಿಯಾಗುತ್ತದೆ. ಈಗ ಆರೋಗ್ಯ ಮತ್ತು ಶಿಕ್ಷಣದ ವಿಷಯವನ್ನು ನೋಡೋಣ. 6ನೇ ಮನೆಯ ಮಂಗಳನ ಸಂಚಾರದಿಂದಾಗಿ ನಿಮ್ಮ ದೈಹಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುತ್ತದೆ. ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಇದು ಸೂಕ್ತ ಸಮಯ. ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಪಿತ್ತ ಹಾಗೂ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿಗಳು ಎದುರಾಗಬಹುದು. ಆಹಾರ ಪದ್ಧತಿ ಶಿಸ್ತಿನಿಂದಿರಲಿ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಆಗಸ್ಟ್ ತಿಂಗಳು ತುಂಬಾ ಅನುಕೂಲಕರವಾಗಿದೆ. ಏಕಾಗ್ರತೆ ಹೆಚ್ಚಲಿದ್ದು ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗಲಿದೆ. ವಿಶೇಷ ಎಚ್ಚರಿಕೆ ಮತ್ತು ಇದಕ್ಕೆ ಸರಳ ಪರಿಹಾರಗಳು. ಆಗಸ್ಟ್ ತಿಂಗಳನ್ನು ಮತ್ತಷ್ಟು ಶುಭಕರವಾಗಿಸಿಕೊಳ್ಳಲು ನೀವು ಗಮನಿಸಬೇಕಾದ ಮುಖ್ಯ ಎಚ್ಚರಿಕೆಗಳು ಮತ್ತು ಜ್ಯೋತಿಷ್ಯ ಪರಿಹಾರಗಳು ಈಗ ತಿಳಿಸುತ್ತೇನೆ. ವಿಶೇಷ ಎಚ್ಚರಿಕೆಗಳು ಯಾವುದು ಎಂದರೆ ತೆರಿಗೆ, ಬ್ಯಾಂಕ್ ದಾಖಲೆಗಳು ಹಾಗೂ ಸರ್ಕಾರಿ ನೌಕರಿಗಳನ್ನು ಕೊನೆಯ ಕ್ಷಣದವರೆಗೂ ಮುಂದೂಡಿ. ವಾಹನ ಅಥವಾ ಎಲೆಕ್ಟ್ರಾನಿಕ್ ಸಾಧನೆಗಳನ್ನು ಖರೀದಿಸುವಾಗ ಗುಣಮಟ್ಟವನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ನಿಮ್ಮ ಮಾತಿನ ದಾಟಿಯಲ್ಲಿ ಇತರರಿಗೆ ನೋವಾಗದಂತೆ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ. ಶುಭ ಫಲಕ್ಕಾಗಿ ಸರಳ ಪರಿಹಾರಗಳನ್ನು ತಿಳಿಸುತ್ತೇನೆ. ಶನಿದೇವರು ಪ್ರತಿ ಶನಿವಾರ ಶನಿ ಚಾಲಿಸ ಅಥವಾ ಹನುಮಾನ ಚಾಲಿಸ ಪಠಿಸಿ. ಶಿವ ಆರಾಧನೆ. ಸೋಮವಾರ ಅಥವಾ ಶನಿವಾರದಂದು ಶಿವನಿಗೆ ಜಲಾಭಿಷೇಕ ಮಾಡಿ ಬಿಲ್ಪತ್ರೆ ಅರ್ಪಿಸುವುದರಿಂದ ಸಕಲ ವಿಘ್ನಗಳು ನಿವಾರಣೆಯಾಗುತ್ತದೆ. ದಾನ. ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಆಹಾರ ದಾನ ಮಾಡುವುದು ನಿಮ್ಮ ಆರ್ಥಿಕ ಪ್ರಗತಿಯನ್ನು ಹೆಚ್ಚಿಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಮಕರ ರಾಶಿಯವರಿಗೆ ಆಗಸ್ಟ್ 2026ರ ಮಾಸಿಕ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋ ನಿಮಗಿಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಮಕರ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಭಗವಂತನು ನಿಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಮತ್ತು ಯಶಸ್ಸನ್ನು ಕರುಣಿಸಲಿ. ನಿಮ್ಮ ಜೀವನ ನಿತ್ಯ ಸಮೃದ್ಧಿ ಹೊಂದಲಿ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು.